ಸಾಮಾನ್ಯ ಸಭೆ ಚರ್ಚೆ ಆಗಿದೆ ಅದ್ರ ಬಗ್ಗೆ. ಅವ್ರು ಹೇಳ್ತಾರೆ, ಅವ್ರು ಹೇಳಿ ಅದನ್ನ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾ ಇದ್ದೀನಿ, ಅವ್ರು ನಾವೆಲ್ಲಿ ಕೂತ್ಕೊಳ್ಳಿ ಒಂದು ನಿಮಿಷ, ನಾವು ಕೂತ್ಕೊಂಡಿರ ಸ್ವಲ್ಪ ಆಯ್ತಪ್ಪ ಕೂತ್ಕೊಳ್ಳಿ. ನೋಡಿ ಅಮರೇಶ್, ಫಸ್ಟ್ ಡಿಸಿಪ್ಲಿನ್ ಕಲಿಯಿರಿ. ಯಾವುದೇ ಸಭೆ ಆಗಲಿ ಸ್ವಲ್ಪ ಗೌರವವಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮಲ್ಲಿ ಯಾವುದೇ ರೀತಿ ಎಲ್ಲ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಇರ್ತದೆ. ಈಗ ಬಂದಿರತಕ್ಕಂಥದ್ದೇನೋ ಲಾಸ್ಟ್ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಅದನ್ನ ಅನುಮೋದನೆ ಕೇಳೋದಕ್ಕಾಗಿ ಅವ್ರು ಹೇಳ್ತಿದ್ದಾರೆ. ಅದು ಆಯ್ತು. ಅದರಲ್ಲಿ ಅಷ್ಟರಲ್ಲಿ ಮುಬಾರಕ್ ನಿಂತ್ಕೊಂಡು ಬ್ಯಾಲೆನ್ಸ್ ಶೀಟ್ ನಮಗೆ ಕೊಟ್ಟಿಲ್ಲ ಅವರು. ಅದಾಯ್ತು, ಬ್ಯಾಲೆನ್ಸ್ ಶೀಟ್ ಅವ್ರು ಕೊಟ್ಟಾಯ್ತು. ಅಷ್ಟರಲ್ಲಿ ನೀವು ಒಂದು ಯೋಚನೆ ಮಾಡಿ. ಹೋದ್ ಸತಿ ಸಭೆಯಲ್ಲಿ ಬಂದಿರ್ತಕ್ಕಂಥ ಸಬ್ಜೆಕ್ಟು ಈಗ ಅದನ್ನು ಅನುಮೋದನೆ ಮಾಡ್ತಿರ್ತಕ್ಕಂಥದ್ದು ಅಷ್ಟೇ ತಾನೇ. ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಪ್ರತ್ಯೇಕವಾಗಿ ಒಂದು ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂದಾಗ ಅವಕಾಶ ಸಿಗ್ತದೆ. ಅದಕ್ಕೆ ನೀವು ಎತ್ಕೊಂಡು ಇವರು ಆ ರೀತಿ ಆಗ್ಬಾರ್ದ್ರಿ. ನೋಡಿ, ಸಭೆಯಂತೂ ನಿಮ್ಮಲ್ಲಿ ಎಷ್ಟೇ ವ್ಯತ್ಯಾಸಗಳು ಇದ್ರೂ ಸಹ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಒಂದು ಪ್ರೋಟೋಕಾಲ್ ಪ್ರಕಾರ ನಡೆಸಬೇಕು. ಜನಗಳಿಗೆ ಈಗ ನೋಡಿ ಪ್ರಶ್ನವರು ಕೂತಿದ್ದಾರೆ, ಅವ್ರಿಗೆ 100% ಅವ್ರೇನು ಬರೀತಾರೆ, ನಾವು ಚರ್ಚೆ ಮಾಡೋದು ಬರೆಯೋದಿಲ್ಲ. ಅವ್ರೇನು ಬರೀತಾರೆ, ಈ ರೀತಿ ಘರ್ಷಣೆ ಆಯಿತು. ಜನಗಳಿಗೆ ಏನಾಗ್ತದೆ, ಜನರಲ್ ಬಾಡಿ ಮೀಟಿಂಗು ಒಂದು 3 ತಿಂಗಳಿಗೂ ಸತಿ ಸೇರಿದಾಗ ಸ್ವಲ್ಪ ಗೌರವವಾಗಿ ನಡೆಸಿದ್ರೆ ಏನಾದರೂ ಒಂದು ಚರ್ಚೆ ಮಾಡಿ ಏನಾದರೂ ಒಂದು ಸೊಲ್ಯೂಷನ್ನು ಏನಾಗಬೇಕು, ಏನಿಲ್ಲ, ಏನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಏನು ನಮ್ಮ ಇರ್ತಕ್ಕಂಥ ಸಮಸ್ಯೆಗಳು ಏನಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಜನರಿಗೂ ಒಂದು ಆಯ್ತಪ್ಪ, ನಮ್ಮ ನಗರದ ಬಗ್ಗೆ ಅಷ್ಟು ಒಂದು ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ತೃಪ್ತಿ ಆಗ್ತದೆ. ದಯವಿಟ್ಟು ಸಹಕರಿಸಿ. ಎಲ್ಲ ಸಮಸ್ಯೆಗಳಿಗೆ ಅವಕಾಶ ಸೊಲ್ಯೂಷನ್ ಸಿಗ್ತದೆ. ಪ್ರತಿಯೊಬ್ಬರಿಗೂ ಮಾತನಾಡಲಿಕ್ಕೆ ಅವಕಾಶ ಸಿಗ್ತದೆ.